ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇಲ್ವಾ? ನೋಡಿ, ಏನೇ ಕೇಳಿದ್ರು ಈವನ್ ಬಿಜೆಪಿ ಒಳಗಡೆ ಇರೋರು ಕೂಡ, ಬಿಜೆಪಿ ಅಭಿಮಾನಿಗಳು ಕೂಡ ಏನ್ ಹೇಳ್ತಾರೆ ಅಂದ್ರೆ, ಬಿಜೆಪಿ ದೇಶದಲ್ಲೆಲ್ಲ ಚೆನ್ನಾಗಿದೆ, ಆದ್ರೆ ರಾಜ್ಯದಲ್ಲಿ ಏನಕ್ಕೂ ಉಪಯೋಗ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾರೆ. ಹಾಗಾದ್ರೆ ಯಾಕೆ ಬಿಜೆಪಿ ಹೈಕಮಾಂಡ್ ಈ ರಾಜ್ಯ ಬಿಜೆಪಿ ಸಮಸ್ಯೆಯನ್ನ ಅಡ್ರೆಸ್ ಮಾಡ್ತಾ ಇಲ್ಲ? ಎಲ್ಲಾ ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರು ಆಯ್ಕೆ ಆದ್ರೂ ಕೂಡ ಕರ್ನಾಟಕ ಮಾತ್ರ ಹಂಗಾಮಿ ಅಧ್ಯಕ್ಷರು ಅಧಿಕಾರದಲ್ಲಿದ್ದಾರೆ. ಯಾಕೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನ ಮಾಡ್ತಾ ಇಲ್ಲ? ಒಂದ್ ಕಡೆ ರೆಬೆಲ್ಸ್ ಆಕ್ಟಿವ್ ಆಗೇ ಇದ್ದಾರೆ. ಈ ಎಲ್ಲದಕ್ಕೂ ಕೂಡ ಅಮಿತ್ ಶಾ ಮದ್ದರಿತಾರಾ ಇಲ್ವಾ? ಇದರ ಬಗ್ಗೆ ಎಳೆ ಎಳೆಯಾಗಿ ನೋಡೋಣ. ಅದಕ್ಕೂ ಮುನ್ನ ಈ ರಿಪೋರ್ಟ್ ನೋಡಿ. ರಾಜ್ಯ ಬಿಜೆಪಿ ಅಂದ್ರೆ ಹೈಕಮಾಂಡ್ಗೆ ನಿರಾಸಕ್ತಿನ? ಬಿಜೆಪಿ ಚಾಣಕ್ಯನಿಗೂ ಬಗೆಹರಿಯಾದ ಸಮಸ್ಯೆ ಏನು? ಬಿಜೆಪಿ ಶಿಸ್ತಿನ ಪಕ್ಷ ಅನ್ನೋ ಹೆಗ್ಗಳಿಕೆಗೆ ಇರುವಂತಹ ಪಕ್ಷ ಅಲ್ಲದೆ, ದೇಶಾದ್ಯಂತ ಬಿಜೆಪಿಗೆ ಇರುವಂತಹ ಅಷ್ಟು ಜನ ಮನ್ನಣೆ ಮತ್ಯಾವ ಪಕ್ಷಕ್ಕೂ ಕೂಡ ಇಲ್ಲ. ಭಾರತೀಯ ಜನತಾ ಪಕ್ಷ ತನ್ನ ಸ್ವಂತ ಬಲದ ಮೇಲೆ ಮತ್ತು ಎನ್ಡಿಎ ಮೈತ್ರಿಕೂಟದೊಂದಿಗೆ ದೇಶದಾದ್ಯಂತ 20ಕ್ಕೂ ಹೆಚ್ಚು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತವನ್ನು ನಡೆಸ್ತಾ ಇದೆ. ಆದರೆ ಕರ್ನಾಟಕದ ವಿಚಾರಕ್ಕೆ ಬಂದರೆ ಬಿಜೆಪಿ ಅಷ್ಟು ಆಕ್ಟಿವ್ ಇಲ್ಲ. ಕಾಂಗ್ರೆಸ್ ಕಟ್ಟಿಹಾಕಲು ಪದೇ ಪದೇ ಎಡುತ್ತಾ ಇದೆ. ಅಷ್ಟೇ ಅಲ್ಲ, ರಾಜ್ಯ ಬಿಜೆಪಿಯ ಸಮಸ್ಯೆ ಬಗೆಹರಿಸುವುದರಲ್ಲಿ ಕೇಂದ್ರ ನಾಯಕರು ಎಡವಿದ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಡಿಯೂರಪ್ಪ ಕಾಲದಲ್ಲಿದ್ದಂತಹ ಬಿಜೆಪಿ ಈಗ ಇಲ್ಲ. ಆ ವರ್ಚಸ್ಸು ಕದರ್ ಕೂಡ ಮಾಯವಾಗಿದೆ. ಬಿಎಸ್ವೈ ರಾಜಕಾರಣದಿಂದ ನೇಪಥ್ಯಕ್ಕೆ ಸರಿದ ಬಳಿಕ ಬಿಜೆಪಿಯಲ್ಲಿ ಒಡಕು, ಒಳಜಗಳ, ಕಿತ್ತಾಟಗಳು ಹೆಚ್ಚಾಗಿವೆ. ತಂದೆಯ ಪ್ರಭಾವದ ಮೂಲಕ ರಾಜ್ಯಾಧ್ಯಕ್ಷರಾಗಿದ್ದ ಬಿವೈ ವಿಜೇಂದ್ರ ವಿರುದ್ಧ ಪಕ್ಷದ ಒಳಗಡೆಯೇ ರೆಬೆಲ್ಸ್ ಭಿನ್ನಮತ ಹೊರಹಾಕಿದರು. ಇದರ ಪರಿಣಾಮ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಬೆರಗು ಕಾಣಿಸಿದೆ. ಸದ್ಯ ಹಂಗಾಮಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಮುಂದುವರೆದಿದ್ದಾರೆ. ಆದರೂ ಕೂಡ ಒಡಕು ಮಾತ್ರ ಕಮ್ಮಿ ಆಗ್ತಿಲ್ಲ. ಅಮಿತ್ ಶಾ ರಾಜ್ಯಕ್ಕೆ ಕರೆಸುತ್ತಿರೋ ಬಿವೈವಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರಾ ಚಾಣಕ್ಯ? ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತಹ ವಿಜೇಂದ್ರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ರಾಜ್ಯಕ್ಕೆ ಕರೆಸ್ತಾ ಇದ್ದಾರೆ. ಈ ಮೂಲಕ ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನೋ ಸಂದೇಶವನ್ನ ರವಾನೆ ಮಾಡಲು ಮುಂದಾಗಿದ್ದಾರೆ. ಅಲ್ಲದೆ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋ ಮಾಸ್ಟರ್ ಪ್ಲಾನ್ ಕೂಡ ಮಾಡಿದ್ದಾರೆ. ಯಡಿಯೂರಪ್ಪ ಶಕ್ತಿಯನ್ನ ಅರಿತಿರುವಂತಹ ಬಿಜೆಪಿ ಹೈಕಮಾಂಡ್ ಒಂದು ವೇಳೆ ಯಡಿಯೂರಪ್ಪರನ್ನ ಎದುರು ಹಾಕಿಕೊಂಡ್ರೆ ಕರ್ನಾಟಕದಲ್ಲಿ ಕಷ್ಟ. ಆದ್ದರಿಂದ ಯಡಿಯೂರಪ್ಪ ಅಭಿಮಾನೋತ್ಸವದಲ್ಲಿ ವಿಜೇಂದ್ರ ಪರವಾಗಿ ನಿಲ್ತಾರಾ ಅಮಿತ್ ಶಾ ಅನ್ನೋದು ಕಾರ್ಯಕರ್ತರಲ್ಲಿ ಪ್ರಶ್ನೆ ಮೂಡಿಸಿದೆ. ದೇಶದ ಅನೇಕ ರಾಜ್ಯಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ಮಾಡಿರೋ ಹೈಕಮಾಂಡ್ ಕರ್ನಾಟಕಕ್ಕೆ ಇನ್ನೂ ಕೂಡ ಮಾಡಿಲ್ಲ. ಇದಕ್ಕೆ ಸಾವಿರಾರು ಕಾರಣಗಳಿವೆ. ಈ ಎಲ್ಲ ಸಮಸ್ಯೆಗಳಿಗೆ ಮೇ 9ಕ್ಕೆ ರಾಜ್ಯಕ್ಕೆ ಬರಲಿರುವಂತಹ ಅಮಿತ್ ಶಾ ಶ್ರವಣವನ್ನ ಮಾಡ್ತಾರಾ, ಇಲ್ಲ ನಿಮ್ಮ ಸಮಸ್ಯೆಗಳನ್ನ ನೀವೇ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಹಾಗೆ ಹೋಗ್ತಾರಾ ನೋಡಬೇಕಾಗಿದೆ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಯಾವಾಗ ಅನ್ನೋ ಪ್ರಶ್ನೆ ಬೃಹತ್ತಾಗಿ ಕಾಡ್ತಾ ಇದೆ. ದೇಶದ ಹಲವು ರಾಜ್ಯಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಆರಾಮಾಗಿ ಆಯ್ಕೆ ಮಾಡಿಬಿಟ್ರು, ಘೋಷಣೆನೂ ಮಾಡಿದ್ದಾರೆ. ಇಂಥವರೇ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ. ಹಲವು ರಾಜ್ಯಗಳಲ್ಲಿ ಅಲ್ಲೇನೂ ಸವಾಲು ಅಂತ ಅನ್ಸಿಲ್ಲ ಬಿಜೆಪಿಗೆ. ಎಂತೆಂಥ ಸವಾಲಿದ್ರೂ ಮೆಟ್ಟಿ ನಿಂತು ಬಿಜೆಪಿ ಹೈಕಮಾಂಡ್ ಹಲವು ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರನ್ನ ಘೋಷಣೆ ಮಾಡಿದೆ. ಕರ್ನಾಟಕದಲ್ಲಿ ಯಾಕಾಗ್ತಾ ಇಲ್ಲ? ಕರ್ನಾಟಕದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಇಷ್ಟೆಲ್ಲ ಕಸರತ್ತು ಯಾಕೆ? ಈಗಲೂ ಕೂಡ ಹಂಗಾಮಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜೇಂದ್ರ ಮುಂದುವರಿಕೆ ಮಾಡ್ತಾ ಇದ್ದಾರಲ್ಲ, ಯಾಕೆ? ಇನ್ನು ಕರ್ನಾಟಕದಲ್ಲಿ ಇರ್ತಕ್ಕಂತಹ ಗೊಂದಲವನ್ನ ಪರಿಹರಿಸುವಲ್ಲಿ ವಿಫಲರಾಗ್ತಾ ಇದ್ದಾರಾ ಹೈಕಮಾಂಡ್? ಇಲ್ಲಿನ ಆಗಲ್ಲಪ್ಪ, ಮುಟ್ಟಕ್ಕೆ ಆಗಲ್ಲ ಕರ್ನಾಟಕದ ವಿಚಾರ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಾ? ಈಗಲೂ ಕೂಡ ಬಗೆಹರಿಸ್ಕೊಳ್ಳಕ್ಕೆ ಆಗ್ತಾ ಇಲ್ವಾ? ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರನ್ನ ಆಯ್ಕೆ ಮಾಡ್ತೀರಿ. ಅದೊಂದು ಏನು ಐತಿಹಾಸಿಕ ಮೈಲಿಗಲ್ಲು ಅನ್ನೋ ರೀತಿನಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನ ನಿತಿನ್ ನಬೀನ್ ಅವರನ್ನ ತೀರಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತಹ ಬಿಜೆಪಿಗೆ ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷರನ್ನ ಯಾಕೆ ಆಯ್ಕೆ ಮಾಡಕ್ಕಾಗ್ತಾ ಇಲ್ಲ? ನಿತಿನ್ ನಬೀನ್ ಆಯ್ಕೆ ಬಳಿಕವೂ ಕೂಡ ಕರ್ನಾಟಕದ ಗೊಂದಲ ಬಗೆಹರಿದಿಲ್ಲ. ಅವ್ರಿಗೂ ಕೂಡ ಕರ್ನಾಟಕದ ಗೊಂದಲವನ್ನ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಇನ್ನು ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ
ಅಮಿತ್ ಶಾ ಬರ್ತಾ ಇದ್ದಾರೆ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಸುಳಿವು ನೀಡ್ತಾರಾ, ಇಲ್ಲ ವಿಜೇಂದ್ರ ಅವ್ರನ್ನೇ ಕಂಟಿನ್ಯೂ ಮಾಡ್ತಾರಾ? ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತಾರಾ ಅಮಿತ್ ಶಾ? ಇಲ್ಲ ಇದನ್ನ ಹೀಗೆ ಪೆಂಡಿಂಗ್ ಇಡೋಣ, ಅದೇನಾಗುತ್ತೆ ಆಗ್ಲಿ ನೋಡೋಣ ಅಂತ ಬಿಡ್ತಾರಾ? ಒಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರ ನಡೆ ಕರ್ನಾಟಕದ ವಿಚಾರದಲ್ಲಿ ಕುತೂಹಲ ಮೂಡಿಸಿದೆ. ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇಲ್ವಾ? ನೋಡಿ, ಏನೇ ಕೇಳಿದ್ರು ಈವನ್ ಬಿಜೆಪಿ ಒಳಗಡೆ ಇರೋರು ಕೂಡ, ಬಿಜೆಪಿ ಅಭಿಮಾನಿಗಳು ಕೂಡ ಏನ್ ಹೇಳ್ತಾರೆ ಅಂದ್ರೆ, ಬಿಜೆಪಿ ದೇಶದಲ್ಲೆಲ್ಲ ಚೆನ್ನಾಗಿದೆ, ಆದ್ರೆ ರಾಜ್ಯದಲ್ಲಿ ಏನಕ್ಕೂ ಉಪಯೋಗ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾರೆ. ಹಾಗಾದ್ರೆ ಯಾಕೆ ಬಿಜೆಪಿ ಹೈಕಮಾಂಡ್ ಈ ರಾಜ್ಯ ಬಿಜೆಪಿ ಸಮಸ್ಯೆಯನ್ನ ಅಡ್ರೆಸ್ ಮಾಡ್ತಾ ಇಲ್ಲ? ಎಲ್ಲಾ ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರು ಆಯ್ಕೆ ಆದ್ರೂ ಕೂಡ ಕರ್ನಾಟಕ ಮಾತ್ರ ಹಂಗಾಮಿ ಅಧ್ಯಕ್ಷರು ಅಧಿಕಾರದಲ್ಲಿದ್ದಾರೆ. ಯಾಕೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನ ಮಾಡ್ತಾ ಇಲ್ಲ? ಒಂದ್ ಕಡೆ ರೆಬೆಲ್ಸ್ ಆಕ್ಟಿವ್ ಆಗೇ ಇದ್ದಾರೆ. ಈ ಎಲ್ಲದಕ್ಕೂ ಕೂಡ ಅಮಿತ್ ಶಾ ಮದ್ದರಿತಾರಾ ಇಲ್ವಾ? ಇದರ ಬಗ್ಗೆ ಎಳೆ ಎಳೆಯಾಗಿ ನೋಡೋಣ. ಅದಕ್ಕೂ ಮುನ್ನ ಈ ರಿಪೋರ್ಟ್ ನೋಡಿ. ರಾಜ್ಯ ಬಿಜೆಪಿ ಅಂದ್ರೆ ಹೈಕಮಾಂಡ್ಗೆ ನಿರಾಸಕ್ತಿನ? ಬಿಜೆಪಿ ಚಾಣಕ್ಯನಿಗೂ ಬಗೆಹರಿಯಾದ ಸಮಸ್ಯೆ ಏನು? ಬಿಜೆಪಿ ಶಿಸ್ತಿನ ಪಕ್ಷ ಅನ್ನೋ ಹೆಗ್ಗಳಿಕೆಗೆ ಇರುವಂತಹ ಪಕ್ಷ ಅಲ್ಲದೆ ದೇಶಾದ್ಯಂತ ಬಿಜೆಪಿಗೆ ಇರುವಂತಹ ಅಷ್ಟು ಜನ ಮನ್ನಣೆ ಮತ್ಯಾವ ಪಕ್ಷಕ್ಕೂ ಕೂಡ ಇಲ್ಲ. ಭಾರತೀಯ ಜನತಾ ಪಕ್ಷ ತನ್ನ ಸ್ವಂತ ಬಲದ ಮೇಲೆ ಮತ್ತು ಎನ್ಡಿಎ ಮೈತ್ರಿಕೂಟದೊಂದಿಗೆ ದೇಶದಾದ್ಯಂತ 20ಕ್ಕೂ ಹೆಚ್ಚು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತವನ್ನು ನಡೆಸ್ತಾ ಇದೆ. ಆದರೆ ಕರ್ನಾಟಕದ ವಿಚಾರಕ್ಕೆ ಬಂದರೆ ಬಿಜೆಪಿ ಅಷ್ಟು ಆಕ್ಟಿವ್ ಇಲ್ಲ. ಕಾಂಗ್ರೆಸ್ ಕಟ್ಟಿ ಹಾಕಲು ಪದೇ ಪದೇ ಎಡುತ್ತಾ ಇದೆ. ಅಷ್ಟೇ ಅಲ್ಲ, ರಾಜ್ಯ ಬಿಜೆಪಿಯ ಸಮಸ್ಯೆ ಬಗೆಹರಿಸುವುದರಲ್ಲಿ ಕೇಂದ್ರ ನಾಯಕರು ಎಡವಿದ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಡಿಯೂರಪ್ಪ ಕಾಲದಲ್ಲಿದ್ದಂತಹ ಬಿಜೆಪಿ ಈಗ ಇಲ್ಲ. ಆ ವರ್ಚಸ್ಸು ಕದರು ಕೂಡ ಮಾಯವಾಗಿದೆ. ಬಿಎಸ್ವೈ ರಾಜಕಾರಣದಿಂದ ನೇಪಥ್ಯಕ್ಕೆ ಸರಿದ ಬಳಿಕ ಬಿಜೆಪಿಯಲ್ಲಿ ಒಡಕು, ಒಳಜಗಳ, ಕಿತ್ತಾಟಗಳು ಹೆಚ್ಚಾಗಿವೆ. ತಂದೆಯ ಪ್ರಭಾವದ ಮೂಲಕ ರಾಜ್ಯಾಧ್ಯಕ್ಷರಾಗಿದ್ದ ಬಿವೈ ವಿಜೇಂದ್ರ ವಿರುದ್ಧ ಪಕ್ಷದ ಒಳಗಡೆಯೇ ರೆಬೆಲ್ಸ್ ಭಿನ್ನಮತ ಹೊರಹಾಕಿದರು. ಇದರ ಪರಿಣಾಮ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಬೆರಗು ಕಾಣಿಸಿದೆ. ಸದ್ಯ ಹಂಗಾಮಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಮುಂದುವರೆದಿದ್ದಾರೆ. ಆದರೂ ಕೂಡ ಒಡಕು ಮಾತ್ರ ಕಮ್ಮಿ ಆಗ್ತಿಲ್ಲ. ಅಮಿತ್ ಶಾ ರಾಜ್ಯಕ್ಕೆ ಕರೆಸುತ್ತಿರೋ ಬಿವೈವಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರಾ ಚಾಣಕ್ಯ? ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತಹ ವಿಜೇಂದ್ರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ರಾಜ್ಯಕ್ಕೆ ಕರೆಸ್ತಾ ಇದ್ದಾರೆ. ಈ ಮೂಲಕ ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನೋ ಸಂದೇಶವನ್ನ ರವಾನೆ ಮಾಡಲು ಮುಂದಾಗಿದ್ದಾರೆ. ಅಲ್ಲದೆ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವ ಮಾಸ್ಟರ್ ಪ್ಲಾನ್ ಕೂಡ ಮಾಡಿದ್ದಾರೆ. ಯಡಿಯೂರಪ್ಪ ಶಕ್ತಿಯನ್ನು ಅರಿತಿರುವಂತಹ ಬಿಜೆಪಿ ಹೈಕಮಾಂಡ್ ಒಂದು ವೇಳೆ ಯಡಿಯೂರಪ್ಪರನ್ನ ಎದುರು ಹಾಕಿಕೊಂಡ್ರೆ ಕರ್ನಾಟಕದಲ್ಲಿ ಕಷ್ಟ. ಆದ್ದರಿಂದ ಯಡಿಯೂರಪ್ಪ ಅಭಿಮಾನೋತ್ಸವದಲ್ಲಿ ವಿಜೇಂದ್ರ ಪರವಾಗಿ ನಿಲ್ತಾರಾ ಅಮಿತ್ ಶಾ ಅನ್ನೋದು ಕಾರ್ಯಕರ್ತರಲ್ಲಿ ಪ್ರಶ್ನೆ ಮೂಡಿಸಿದೆ. ದೇಶದ ಅನೇಕ ರಾಜ್ಯಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ಮಾಡಿರೋ ಹೈಕಮಾಂಡ್ ಕರ್ನಾಟಕಕ್ಕೆ ಇನ್ನೂ ಕೂಡ ಮಾಡಿಲ್ಲ. ಇದಕ್ಕೆ ಸಾವಿರಾರು ಕಾರಣಗಳಿವೆ. ಈ ಎಲ್ಲ ಸಮಸ್ಯೆಗಳಿಗೆ ಮೇ 9ಕ್ಕೆ ರಾಜ್ಯಕ್ಕೆ ಬರಲಿರುವಂತಹ ಅಮಿತ್ ಶಾ ಶಮನವನ್ನ ಮಾಡ್ತಾರಾ, ಇಲ್ಲ ನಿಮ್ಮ ಸಮಸ್ಯೆಗಳನ್ನ ನೀವೇ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಹಾಗೆ ಹೋಗ್ತಾರಾ ನೋಡಬೇಕಾಗಿದೆ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಯಾವಾಗ ಅನ್ನೋ ಪ್ರಶ್ನೆ ಬೃಹತ್ತಾಗಿ ಕಾಡ್ತಾ ಇದೆ. ದೇಶದ ಹಲವು ರಾಜ್ಯಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಆರಾಮಾಗಿ ಆಯ್ಕೆ ಮಾಡಿಬಿಟ್ರು, ಘೋಷಣೆನೂ ಮಾಡಿದ್ದಾರೆ. ಇಂಥವರೇ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ. ಹಲವು ರಾಜ್ಯಗಳಲ್ಲಿ ಅಲ್ಲೇನೂ ಸವಾಲು ಅಂತ ಅನಿಸಿಲ್ಲ ಬಿಜೆಪಿಗೆ. ಎಂತೆಂಥ ಸವಾಲಿದ್ರೂ ಮೆಟ್ಟಿ ನಿಂತು ಬಿಜೆಪಿ ಹೈಕಮಾಂಡ್ ಹಲವು ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರನ್ನ ಘೋಷಣೆ ಮಾಡಿದೆ. ಕರ್ನಾಟಕದಲ್ಲಿ ಯಾಕಾಗ್ತಾ ಇಲ್ಲ? ಕರ್ನಾಟಕದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಇಷ್ಟೆಲ್ಲ ಕಸರತ್ತು ಯಾಕೆ? ಈಗಲೂ ಕೂಡ ಹಂಗಾಮಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜೇಂದ್ರ ಮುಂದುವರಿಕೆ ಮಾಡ್ತಾ ಇದ್ದಾರಲ್ಲ, ಯಾಕೆ? ಇನ್ನು ಕರ್ನಾಟಕದಲ್ಲಿ ಇರ್ತಕ್ಕಂತಹ ಗೊಂದಲವನ್ನ ಪರಿಹರಿಸುವಲ್ಲಿ ವಿಫಲರಾಗ್ತಾ ಇದ್ದಾರಾ ಹೈಕಮಾಂಡ್? ಇಲ್ಲಿನ ಆಗಲ್ಲಪ್ಪ, ಮುಟ್ಟಕ್ಕೆ ಆಗಲ್ಲ ಕರ್ನಾಟಕದ ವಿಚಾರ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಾ? ಈಗಲೂ ಕೂಡ ಬಗೆಹರಿಸ್ಕೊಳ್ಳೋಕೆ ಆಗ್ತಾ ಇಲ್ವಾ? ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರನ್ನ ಆಯ್ಕೆ ಮಾಡ್ತೀರಿ. ಅದೊಂದು ಏನು ಐತಿಹಾಸಿಕ ಮೈಲಿಗಲ್ಲು ಅನ್ನೋ ರೀತಿನಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನ ನಿತಿನ್ ನಬೀನ್ ಅವರನ್ನ
ತೀರಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತಹ ಬಿಜೆಪಿಗೆ ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷರನ್ನ ಯಾಕೆ ಆಯ್ಕೆ ಮಾಡಕ್ಕಾಗ್ತಾ ಇಲ್ಲ? ನಿತಿನ್ ನಬೀನ್ ಆಯ್ಕೆ ಬಳಿಕವೂ ಕೂಡ ಕರ್ನಾಟಕದ ಗೊಂದಲ ಬಗೆಹರಿದಿಲ್ಲ. ಅವ್ರಿಗೂ ಕೂಡ ಕರ್ನಾಟಕದ ಗೊಂದಲವನ್ನ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಇನ್ನು ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಬರ್ತಾ ಇದ್ದಾರೆ. ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಸುಳಿವು ನೀಡ್ತಾರಾ, ಇಲ್ಲ ವಿಜೇಂದ್ರ ಅವ್ರನ್ನೇ ಕಂಟಿನ್ಯೂ ಮಾಡ್ತಾರಾ? ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತಾರಾ ಅಮಿತ್ ಶಾ? ಇಲ್ಲ ಇದನ್ನ ಹೀಗೆ ಪೆಂಡಿಂಗ್ ಇಡೋಣ, ಅದೇನಾಗುತ್ತೆ ಆಗ್ಲಿ ನೋಡೋಣ ಅಂತ ಬಿಡ್ತಾರಾ? ಒಟ್ನಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರ ನಡೆ ಕರ್ನಾಟಕದ ವಿಚಾರದಲ್ಲಿ ಕುತೂಹಲ ಮೂಡಿಸಿದೆ.